ನಮಸ್ಕಾರ ವೀಕ್ಷಕರೇ, ವೀರಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ರಾಜಕೀಯ, ಸಾಮಾಜಿಕ ಪ್ರಚಲಿತ ಸುದ್ದಿಗಳನ್ನು ವೀಕ್ಷಿಸಿ. ಜ್ಯೋತಿ ಬಿದ್ದ ಹೈ ವೋಲ್ಟೇಜ್ ವಿದ್ಯುತ್ ತಂತಿ, ಜೀವಭಯದಲ್ಲಿ ಸಾರ್ವಜನಿಕರು. ಮಂಠಾಳ ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯತನಕ್ಕೆ ವರದಿ ಪ್ರಸಾರ ಮಾಡಿದ್ದಕ್ಕೆ ಗೂಂಡಾ ವರ್ತನೆ ತೋರುವ ಜೆಸ್ಕಾಂ ಸಿಬ್ಬಂದಿಗಳು. ಈ ವಿಡಿಯೋ ನೋಡುತ್ತಿರುವ ವೀಕ್ಷಕರೇ ದಯವಿಟ್ಟು ಗಮನಿಸಿ. ಇದು ಬಸವಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದ ಗುಂಡೂರು ಕ್ರಾಸ್ ಎಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಹಿಂದೆ ಕಾಂಪೌಂಡ್ಗೆ ಹತ್ತಿರದ ಜೆಸ್ಕಾಂ ಇಲಾಖೆ ವಿದ್ಯುತ್ ಕಂಬದಿಂದ ಸದರಿ ಬಡಾವಣೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಹಾದು ಹೋಗಿರುತ್ತದೆ. ಇಲ್ಲಿನ ಅಂಬೇಡ್ಕರ್ ಭವನದ ಕಾಂಪೌಂಡ್ ಸುತ್ತಲಿರುವ ಮರಗಳಿಂದ ಮರಕ್ಕೆ ಹಾರುವ ಮಂಗಗಳ ಹಾವಳಿಯಿಂದ ವಿದ್ಯುತ್ ತಂತಿ ಮನುಷ್ಯನ ಎತ್ತರಕ್ಕೆ ಕೆಳಗೆ ಜೋತು ಬಿದ್ದಿರುತ್ತದೆ. ಇದೇ ಜೂನ್ 24ರಂದು ಸಂಜೆ ನಡೆದ ಘಟನೆಯ ಬಗ್ಗೆ ಮಂಗಗಳ ಹಾವಳಿಯಿಂದ ವಿದ್ಯುತ್ ತಂತಿ ಜೋತು ಬಿದ್ದಿದೆ. ಇಲ್ಲಿ ಹಗಲಿರುಳು ಓಡಾಡುವ ಮಹಿಳೆಯರು, ಮಕ್ಕಳು ಜೀವಭಯದಲ್ಲಿ ತಿರುಗಾಡುವಂತಾಗಿದೆ. ಜೆಸ್ಕಾಂ ಅಧಿಕಾರಿ ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯ ಎಂದು ನಮ್ಮ ವೀರಸಂಕಲ್ಪ ಮೀಡಿಯಾದಲ್ಲಿ ಸುದ್ದಿ ಪ್ರಸಾರ ಆದ ನಂತರವೇ ಸಂಬಂಧಪಟ್ಟ ಜೆಸ್ಕಾಂ ಇಲಾಖೆಗೆ ಸಂಬಂಧವಿಲ್ಲದ ಬಿಲ್ ಕಲೆಕ್ಟರ್ ಎಂದು ಹೇಳಿಕೊಂಡು ಓಡಾಡುವ ಯುವಕನೊಬ್ಬ ನನ್ನ ಮೇಲೆ ದರ್ಪ ತೋರಿಸಿ ಗುಂಡಾಗಿರಿ ವರ್ತನೆ ರೀತಿಯಲ್ಲಿ ಸುದ್ದಿ ಪ್ರಸಾರ ಮಾಡಿದ್ದಕ್ಕಾಗಿ ಬಡಾವಣೆಯ ಸಾರ್ವಜನಿಕರ ಎದುರಲ್ಲಿ ಜೀವ ಬೆದರಿಕೆ ಹಾಕಿರುತ್ತಾನೆ. ಜೆಸ್ಕಾಂ ಇಲಾಖೆಗೆ ಸಂಬಂಧಪಟ್ಟ ಶ್ರೀಕಾಂತ್ ಎಂಬಾತನೊಬ್ಬ ಬಾಡಿಗೆ ಫಂಟರನ್ನು ಕರೆದುಕೊಂಡು ಬಂದು ನನ್ನ ವೈಯಕ್ತಿಕ ವಿಷಯದಲ್ಲಿ ನಿಂದನೆ ಮಾಡಿ ಬೈಕ್ನಿಂದ ಇಳಿದು ಮೈಮೇಲೆ ಹಲ್ಲೆ ನಡೆಸಲು ನನ್ನ ತಾಯಿ ಹಾಗೂ ಮಗನೆದುರೇ ಜೆಸ್ಕಾಂಗೆ ಸಂಬಂಧವಿಲ್ಲದ ಇತ್ತ ಖಾಯಂ ನೌಕರನೂ ಅಲ್ಲದ ಗುತ್ತಿಗೆ ಆಧಾರದ ಮೇಲೆಯೂ ಕಾರ್ಯದಲ್ಲಿರದ ಯಾರದೋ ಹೆಸರಿನಲ್ಲಿ ಬಿಲ್ ಕಲೆಕ್ಟರ್, ಮೀಟರ್ ರೀಡರ್ ಎಂದು ನಾಗೇಶ್ ಎಂಬಾತ ಕಾರ್ಯನಿರ್ವಹಿಸುತ್ತಿದ್ದು ಅವನೇ ಹಲ್ಲೆಗೆ ಪ್ರಯತ್ನಿಸಿರುತ್ತಾನೆ. ಆದರೆ ನಾನು ಇಂತಹ ಗೂಂಡಾ ವರ್ತನೆ ತೋರುವವರನ್ನು ಹೆದರದೆ ಕಣ್ಮುಚ್ಚಿ ಕುಳಿತ ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯತನದ 3 ದಿನ ಕಳೆದರೂ 4ನೇ ದಿನಕ್ಕೆ ಸಮಸ್ಯೆ ಮುಂದೂಡಿ ವಿದ್ಯುತ್ ಕಂಬದಿಂದ ಜೋತು ಬಿದ್ದ ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಹಾಗೆಯೇ ಕಾಂಪೌಂಡ್ ಸಮೀಪಕ್ಕೆ ಇರುವುದು ಅಪಾಯ ಕಾದಿಟ್ಟ ಬುತ್ತಿಯಂತಾಗಿದೆ. ಬಸವಕಲ್ಯಾಣ ತಾಲೂಕಿನ ಮಂಠಾಳ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಗೂಂಡಾ ವರ್ತನೆ ತೋರುವ ಖಾಸಗಿ ವ್ಯಕ್ತಿಗಳನ್ನು ಕೆಲಸಕ್ಕಾಗಿ ಬಾಡಿಗೆಗೆ ಇಟ್ಟುಕೊಂಡಿದ್ದಾರೋ ಅಥವಾ ಸಾರ್ವಜನಿಕರು ಹಾಗೂ ಮಾಧ್ಯಮದವರ ಮೇಲೆ ದರ್ಪ ತೋರಿಸಲು ಗೂಂಡಾ ವರ್ತನೆ ಪ್ರದರ್ಶಿಸಲು ಮುಂದಾಗುತ್ತಿದ್ದಾರೆ ಎಂಬ ಅನುಮಾನ ಸ್ಪಷ್ಟವಾಗಿ ಗೋಚರಿಸುವಂತಾಗಿದೆ. ಸಾರ್ವಜನಿಕರ ಸಮಸ್ಯೆ, ಕುಂದುಕೊರತೆ ಹಾಗೂ ಮುಂದೆ ಆಗುವ ಅಪಾಯದ ಬಗ್ಗೆ ಮುನ್ಸೂಚನೆ ನೀಡಿ ವರದಿಗಳು ಪ್ರಸಾರ ಮಾಡುವುದೇ ತಪ್ಪಾದರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ ಪತ್ರಕರ್ತರ ಹಕ್ಕುಗಳನ್ನು ಹತ್ತಿಕ್ಕುವ ಪ್ರಯತ್ನ ಸಮಾಜದಲ್ಲಿ ನಡೆಯುತ್ತಿರುವುದು ಸರಿಯಲ್ಲ. ಇಂತಹ ಸಮಸ್ಯೆಗಳು ಅದೆಷ್ಟೋ ಕಡೆ ಜ್ವಲಂತವಾಗಿವೆ. ಆದರೆ ಸಾರ್ವಜನಿಕರು ಧ್ವನಿ ಎತ್ತದೆ ಮೌನವಾಗಿರುವುದಕ್ಕೆ ಇಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಮತ್ತೆ ಹಾಗೆ ನೆನೆಗುದಿಗೆ ಬಿದ್ದು ಸಾವು ನೋವುಗಳು ಸಂಭವಿಸಿದರೆ ಅಚ್ಚರಿ ಏನಿಲ್ಲ ಎಂಬುದು ಸಂಬಂಧಪಟ್ಟ ಜೆಸ್ಕಾಂ ಇಲಾಖೆ ಅಧಿಕಾರಿಗಳ ಧೋರಣೆ ಎನ್ನುವಂತಾಗಿದೆ. ಕಾರಣ ಇಲ್ಲಿನ ಮಂಠಾಳ ಗ್ರಾಮದ ಅಂಬೇಡ್ಕರ್ ವೃತ್ತದ ಬಳಿ ವಿದ್ಯುತ್ ತಂತಿ ಜೋತು ಬಿದ್ದಿರುವ ಸಮಸ್ಯೆ ಯಾವುದಾದರೂ ಸಾವು ಸಂಭವಿಸಲಿ ಎಂದು ಜೆಸ್ಕಾಂನ ಅಧಿಕಾರಿ ಹಾಗೂ ಸಿಬ್ಬಂದಿಗಳದು ಎಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇದೇ ಮಂಠಾಳ ಗ್ರಾಮದ ಅಂಬೇಡ್ಕರ್ ವೃತ್ತದ ಕಾಂಪೌಂಡ್ ಮೇಲೆ ಉದ್ದಕ್ಕೂ ಜೋತು ಬಿದ್ದ ವಿದ್ಯುತ್ ತಂತಿಯಿಂದ ಏನು ಅರಿಯದ ಅಪ್ರಾಪ್ತ ಮಕ್ಕಳಿಗೆ ಅಪಾಯ ಆಗದಿರಲಿ. ಯಾಕೆಂದರೆ ಹಗಲು ಸಂಜೆ ಎನ್ನದೇ ಇಂದಿರಾ ಕಾಲೋನಿ ಬಡಾವಣೆ ಅಪ್ರಾಪ್ತ ಮಕ್ಕಳು ಈ ಕಾಂಪೌಂಡ್ ಮೇಲೆ ಓಡಾಡುತ್ತಾ ಆಟ ಆಡುವುದನ್ನು ನಾನೇ ಕಣ್ಣಾರಿ ಕಂಡಿದ್ದೆವನು. ಅದಕ್ಕಾಗಿ ಇದೇ ಜೂನ್ 24ಕ್ಕೆ ಕೂಡಲೇ ವರದಿ ಪ್ರಸಾರ ಮಾಡಿದ್ದೆ. ಸಾರ್ವಜನಿಕರ ಹಿತಕ್ಕಾಗಿ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ದರ್ಪ, ಧಿಮಾಕು, ಗೂಂಡಾಗಿರಿ ವರ್ತನೆ, ಜೀವ ಬೆದರಿಕೆ ಹಾಕುವ ಮಟ್ಟಕ್ಕಿರುವ ರೌಡಿಗಳನ್ನು ಜೆಸ್ಕಾಂ ಇಲಾಖೆ ಬಾಡಿಗೆಗೆ ಇಟ್ಟುಕೊಂಡಿದ್ದಾರಾ ಎಂದು ಸಹಜವಾದ ಪ್ರಶ್ನೆ ಉದ್ಭವಿಸುತ್ತದೆ. ಜೆಸ್ಕಾಂಗೆ ಸಂಬಂಧವೇ ಇಲ್ಲದ ನಾಗೇಶ್ ಎಂಬಾತ ಹಾಗೂ ಜೆಸ್ಕಾಂ ನೌಕರನೆಂದು ಹೇಳಿಕೊಳ್ಳುವ ಶ್ರೀಕಾಂತ್ ಆಳಂದ್ ಇತರರು ಬಂದು ಮಾಧ್ಯಮದವರ ಮೇಲೆ ತೋರಿದ ಗೂಂಡಾ ವರ್ತನೆ, ದರ್ಪ, ಜೀವ ಬೆದರಿಕೆ ಬಗ್ಗೆ ಸೂಕ್ತ ತನಿಖೆಯಾಗಲಿ. ಸದರಿ ಬಡಾವಣೆಯಲ್ಲಿ ಇರುವ ವಿದ್ಯುತ್ ತಂತಿಯಿಂದ ಸಾರ್ವಜನಿಕರಿಗೆ ಇರುವ ಜೀವಭಯಕ್ಕೆ ಮುತುರುವಜಿ ತೋರುವವರೇ ಎಂದು ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದೇ ವಿದ್ಯುತ್ ಕಂಬದಿಂದ ಜೋತು ಬಿದ್ದ ಹೈ ವೋಲ್ಟೇಜ್ ತಂತಿ ಹತ್ತಿರವಿರುವ ಕುಡಿಯುವ ನೀರಿಗಾಗಿ ನಿತ್ಯವೂ ಮಹಿಳೆಯರು, ಮಕ್ಕಳು, ಸಾರ್ವಜನಿಕರು ನೀರು ಕೊಂಡೊಯ್ಯುತ್ತಿರುತ್ತಾರೆ. ವಿಪರ್ಯಾಸವೆಂದರೆ ಹಲವರು ಜೀವಭಯದಲ್ಲಿ ಇಲ್ಲಿ ತಿರುಗಾಡುವಂತಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿನ ಕಾಂಪೌಂಡ್ ಸುತ್ತಲಿರುವ ಅರಳಿ ಮರಗಳ ಕೊಂಬೆ ರೆಂಬೆಗಳು ಅಂಟಿಕೊಂಡಿರುವ ವಿದ್ಯುತ್ ತಂತಿಗೆ ಮಂಗಗಳು ಜೋತಾಡುವುದರಿಂದ ಯಾವುದೇ ಕ್ಷಣದಲ್ಲಿ ಸಾವು ನೋವುಗಳು ಅಪಾಯ ಎದುರಾಗುವುದಂತೂ ಖಚಿತವೆಂಬಂತೆ ನಿಚ್ಚಳವಾಗಿ ಕಂಡುಬರುತ್ತಿದೆ. ಹಲವು ಬಾರಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಇಲ್ಲಿನ ಅರಳಿ ಮರದ ಕೊಂಬೆ ರೆಂಬೆಗಳು ಉದ್ದಕ್ಕೆ ಬೆಳೆದಿರುವುದನ್ನು ಕತ್ತರಿಸಿ, ಇಲ್ಲವಾದರೆ ಇದೇ ಮರಗಳ ಎದುರಲ್ಲಿರುವ ಪತ್ರ ಮನೆಗಳ ಸದಸ್ಯರು ಅಪಾಯದಲ್ಲಿ ಮಂಗಗಳ ಹಾವಳಿಯಿಂದ ಜೀವಭಯದಲ್ಲಿ ಬದುಕುವಂತಾಗಿದೆ ಎಂದು ದೂರಿದರು. ನಿರ್ಲಕ್ಷಿಸುತ್ತಲೇ ಬಂದಿದ್ದಾರೆ. ಕೂಡಲೇ ಮರಗಳು ಉದ್ದಕ್ಕೆ ಬೆಳೆದಿರುವುದನ್ನು ನಿಂತಿದ್ದನ್ನು ವಿದ್ಯುತ್ ತಂತಿ ಯಾವಾಗ ಬೇಕಾದರೂ ಕಡಿದು ಬೀಳಬಹುದು.
ಕಾಟಾಚಾರಕ್ಕೆ ಎಂಬಂತೆ ಅರಣ್ಯ ಇಲಾಖೆಯವರು 2 ವರ್ಷಗಳ ಹಿಂದೆ ಮಂಗಗಳನ್ನು ಹಿಡಿಯಲು ಬಂದು ವಿಫಲರಾಗಿ ಮೌನ ತಾಳಿದ್ದಾರೆ. ಇಲ್ಲಿನ ಸಮಸ್ಯೆಗೆ ಅರಣ್ಯ ಇಲಾಖೆ, ಗ್ರಾಮ ಪಂಚಾಯತ್ ಹಾಗೂ ಜಸ್ಕಾಂ ಇಲಾಖೆಯವರು ಸಾರ್ವಜನಿಕರ ಜನಜೀವನದೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಂತೂ ಸತ್ಯ. ಇದು ಅವರ ದಿವ್ಯ ನಿರ್ಲಕ್ಷ್ಯತನ ವಹಿಸಿದಂತೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಶರಣು ಸಲಗರ್ ಅವರು ಕೂಡ ಇಲ್ಲಿನ ಜಸ್ಕಾಂ ಇಲಾಖೆಯ ಸಿಬ್ಬಂದಿಗಳ ಗೂಂಡಾವರ್ತನೆಗೆ ಮೂಗುದಾರ ಹಾಕುವರೇ. ಸಂಬಂಧಪಟ್ಟ ಮಂಠಾಳ ಜಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಶಾಸಕರು ಸೂಕ್ತ ಮಾರ್ಗದರ್ಶನ ಮಾಡುವರೇ ಹಾಗೂ ಇಲ್ಲಿ ಉದ್ಭವಿಸಿರುವ ಮಂಗಗಳ ಹಾವಳಿ, ಮನೆಗಳ ಮಾಳಿಗೆಗೆ ಮರದಿಂದ ಮರಕ್ಕೆ ಹಾರುವ ಮಂಗಗಳ ಕಡಿವಾಣಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಸೂಕ್ತ ಕಟ್ಟುನಿಟ್ಟಿನ ಮಾರ್ಗದರ್ಶನ ಮಾಡುವರೇ ಎಂದು ಕಾದು ನೋಡಬೇಕಾಗಿದೆ.